ಹರ ಹರ ಮಹಾದೇವ್. ಮಹಾದೇವ್. ನಮಸ್ಕಾರ ಮಹಾದೇವ. ಇವತ್ತು ನೋಡ್ತಾ ಇರ್ಬೋದು ನನ್ನ ಜೊತೆನಲ್ಲಿ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ದಾರೆ. ತುಂಬಾ ಖುಷಿ ಆಯ್ತು. ಆಕ್ಚುಲಿ ಸಂಜೆನೆ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಬಟ್ ಹಾಗೆ ಬರ್ತಾ ಒಂದು ಖುಷಿಲ್ಲೇ ಅದೇ ಒಂದು ಮರ್ತೇ ಹೋಗ್ಬಿಡ್ತು. ಹಾಗಾಗಿ ರಸ್ತೆಯಲ್ಲಿ ಈಗ ಹೋಗ್ತಾ ಇದೀವಿ. ಇವ್ರು ಬಂದು ಬೆಂಗಳೂರಿಂದ ಬಂದಿದ್ದಾರೆ. ಸರ್ ನಿಮ್ ಒಂದು ಪರಿಚಯ ಮಾಡ್ಕೊಡಿ. ನಾವು ಬೆಂಗಳೂರಿಂದ ಪಾದಯಾತ್ರೆ ಬಂದಿದ್ದೀವಿ. ನಮ್ಮ ಗುರುಗಳು ಹೇಮಂತ್ ಅವರು ಅಂದ್ಬಿಟ್ಟು ಶಿರ್ಡಿ ಪಾದಯಾತ್ರೆ ಬಂದು ವರ್ಷ ಮಂತ್ರಾಲಯ ಪಾದಯಾತ್ರೆ ಮಾಡ್ತೀವಿ ಗುರು ಪೌರ್ಣಮಿಗೆ. ಈ ಸಲ ಶಿರ್ಡಿಗೆ ಹೋಗೋಣ ಅಂದ್ಬಿಟ್ಟು ಶಿರ್ಡಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಮಂತ್ರಾಲಯ, ಪಂಜಾಪುರ, ಶಿರ್ಡಿ, ಉಜ್ಜೈನ್, ಮಹಾಕಾಲ್ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಶಿವನಿತ್ಯ ಎಲ್ಲರಿಗೂ ಒಳ್ಳೇದಾಗ ಆ ಭಗವಂತನ ಇಚ್ಛೆ ನೋಡಿ. ನಾನು ಅಂದಿವೆ ಬರ್ತಾ ಇದ್ದೆ. ಹಿಂದೆ ಒಂದು ಘಾಟ್ ಅಲ್ಲಿ ಒಂದು ಟೆಂಪಲ್ ಇತ್ತು, ದುರ್ಗಾ ಮಾತಾ ಟೆಂಪಲ್. ಅಲ್ಲಿ ನಾನು ಆಲ್ಟ್ ಆದೆ. ಅಂದ್ರೆ ನಿನ್ನೆ ಅಂದಿವೆ ಬಿಡ್ಬೇಕಾಗಿತ್ತು ಅಲ್ಲಿಂದ, ಆದ್ರೆ ಘಾಟ್ ಇದ್ದ ಕಾರಣ ಅಲ್ಲೇ ಉಳ್ಕೊಂಡಿದ್ದೆ. ಅಲ್ಲೇ ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು ಸರ್. ಅದ್ರಲ್ಲೂ ನಮ್ಮ ಕನ್ನಡಿಗರು ಸಿಕ್ಕಿ ಒಂದು ಮಾತಾಡೋ ಒಂದು ಇದಿರುತ್ತಲ್ಲ, ಅದು ಇದೇ ಬೇರೆ ಇರುತ್ತೆ. ಆಮೇಲೆ ಎಷ್ಟೋ ಜನ ಹೇಳ್ತಾ ಇರ್ತೀರ ನಿಮ್ಗೇನೋ ಒಂದು ಇದು ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಹೇಳೋದೇನಪ್ಪಾ ಅಂದ್ರೆ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇ ಸರ್ ಗೊತ್ತಾಗಲ್ಲ. ಮಾಡಿದಾಗ್ಲೇ ಗೊತ್ತಾಗತ್ತೆ. ಪಾದಯಾತ್ರೆ ಮಾಡಿದಾಗ್ಲೇ, ಯಾತ್ರೆ ಮಾಡಿದಾಗ್ಲೇ ಗೊತ್ತಾಗತ್ತೆ. ಹೌದು, ಖಂಡಿತ. ಶಕ್ತಿ, ಭಗವಂತನ ಶಕ್ತಿ. ಅದು ಒಂದು ಭಗವಂತನ ಇಚ್ಛೆ ಆಗಿರುತ್ತೆ. ಯಾರ್ಯಾರನ್ನ ಕರ್ಸ್ಕೋಬೇಕು ಅನ್ನೋದು ಇರುತ್ತಲ್ಲ, ಅಂತವ್ರಿಗೆ ಮಾತ್ರ. ಹಿಂಗೆ ಸಾಧ್ಯ. ತುಂಬಾ ಖುಷಿ ಆಯ್ತು ಸರ್. ಸಂತೋಷ. ಎಲ್ಲ ನಮ್ಮ ಗುರುಗಳು ತೋರ್ಸ್ಕೊಟ್ಟಿರೋ ದಾರಿ ಹೇಮಂತ್ ಅಂದ್ಬಿಟ್ಟು ಅವ್ರ ಆಶೀರ್ವಾದ. ಅಂದ್ರೆ ನಾನು ಅಂದ್ರೆ ಸೈಕಲ್ ಯಾತ್ರೆ ಮಾಡ್ತಾ ಇದೀನಿ, ಇವರು ಪಾದಯಾತ್ರೆ ಮಾಡ್ತಾ ಇರೋದು. ಇಂತ ಎಷ್ಟೋ ಒಂದು ಭಕ್ತರು ಇರ್ತಾರೆ. ಒಂದು ಶಿವನ ಒಂದು ಆಜ್ಞೆ ನಮ್ಮ ಹತ್ರ ಏನು ಇರಲ್ಲ. ನೋಡೋಣ ಶಿವನ ಇಚ್ಛೆ ಏನೇನಿದೆ. ಹರ ಹರ ಮಹಾದೇವ್. ಜೈ ಶ್ರೀರಾಮ್.